ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಎಂದರೆ ಏನು? ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ. ರು ಎಂದರೆ ಅದನ್ನು ನಿವಾರಿಸುವ ಬೆಳಕು. ಅರ್ಥ: ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡುವವರೇ ಗುರು. ಈ ದಿನದ ವಿಶೇಷ: ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ನಾವು ಗುರುಪೂರ್ಣಿಮೆಯನ್ನು ಆಚರಿಸುತ್ತೇವೆ. ವ್ಯಾಸ ಪೂರ್ಣಿಮೆ. ಈ ಪವಿತ್ರ ದಿನದಂದು ಮಹರ್ಷಿ ವೇದವ್ಯಾಸರು ಜನಿಸಿದ್ದರಿಂದ ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಸಂಸ್ಕೃತಿಯ ಗೌರವ. ನಮ್ಮ ಸಂಸ್ಕೃತಿಯಲ್ಲಿ ಆಚಾರ್ಯ ದೇವೋಭವ ಎಂದು ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ. ಮೊದಲ ಗುರು ನಮಗೆ ಜನ್ಮ ನೀಡಿ ಒಳ್ಳೆಯ ಮೌಲ್ಯಗಳನ್ನು ಕಲಿಸಿದ ತಾಯಿ ಮತ್ತು ತಂದೆಯೇ ನಮ್ಮ ಮೊದಲ ಗುರುಗಳು. ಶಿಕ್ಷಕರ ಪಾತ್ರ. ನಮಗೆ ಅಕ್ಷರ ಕೊಡಿಸಿ ಅಭ್ಯಾಸ ಮಾಡಿಸಿ ಜ್ಞಾನ ನೀಡಿ ನಮ್ಮ ಭವಿಷ್ಯವನ್ನು ರೂಪಿಸುವ ಶಾಲೆಯ ಶಿಕ್ಷಕರು ನಮ್ಮ ಎರಡನೇ ಗುರುಗಳು. ಕೃತಜ್ಞತೆ. ನಮಗೆ ದಾರಿ ತೋರಿದ ಎಲ್ಲ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವುದೇ ಈ ದಿನದ ಮುಖ್ಯ ಉದ್ದೇಶ. ನಮ್ಮ ಕರ್ತವ್ಯ: ಗುರುಗಳು ಹೇಳಿಕೊಟ್ಟ ನೈತಿಕ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವ. ನಮನ. ಈ ಸುದಿನದಂದು ನಮಗೆ ವಿದ್ಯೆ ಮತ್ತು ಸಂಸ್ಕಾರ ನೀಡಿದ ನಮ್ಮ ಶಾಲೆಯ ಎಲ್ಲ ಗುರುಗಳಿಗೂ ಶಿರಬಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಮೊದಲ ಮಾರ್ಗದರ್ಶಿ. ಹುಟ್ಟಿದ ಮಗುವಿಗೆ ತಾಯಿ ಮೊದಲ ಗುರುವಾದರೆ ಬೆಳೆಯುತ್ತಾ ಒಳ್ಳೆಯ ದಾರಿ ತೋರಿಸುವ ಶಿಕ್ಷಕರು ಮತ್ತು ಹಿರಿಯರು ಮುಂದಿನ ಗುರುಗಳಾಗುತ್ತಾರೆ. ಗೌತಮ ಬುದ್ಧರು ಜ್ಞಾನೋದಯದ ನಂತರ ತಮ್ಮ ಮೊದಲ 5 ಜನ ಶಿಷ್ಯರಿಗೆ ಧರ್ಮ ಬೋಧನೆ ಮಾಡಿದ್ದು ಇದೇ ಪವಿತ್ರ ಗುರುಪೂರ್ಣಿಮೆಯ ದಿನದಂದು. ಸಂಸ್ಕಾರ. ಶಿಕ್ಷಕರು ನಮಗೆ ಕೇವಲ ಪುಸ್ತಕದ ಪಾಠವಷ್ಟೇ ಅಲ್ಲದೆ ಜೀವನದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬಾಳುವ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ. ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧ ಬಾಂಧವ್ಯವು ಕೇವಲ ಶಾಲೆಗೆ ಸೀಮಿತರಾಗಿರದೆ ಇಡೀ ಜೀವನದ ಮಾರ್ಗದರ್ಶನಕ್ಕೆ ಅಡಿಪಾಯವಾಗಿರುತ್ತದೆ. ಗುರುಗಳು ತೋರಿಸಿದ ಒಳ್ಳೆಯ ದಾರಿಯಲ್ಲಿ ನಡೆದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವುದೇ ನಾವು ಅವರಿಗೆ ನೀಡುವ ನಿಜವಾದ ಗುರುದಕ್ಷಿಣೆ. ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಮುನ್ನಡೆಸುವ ಎಲ್ಲ ಗುರುಗಳಿಗೆ ಈ ದಿನ ಶಿರಬಾಗಿ ನಮಿಸೋಣ. ಧನ್ಯವಾದಗಳು.